ಇಂದ ನಮ್ಮಲ್ಲಿ ಮರಡಿ ಮಠದಲ್ಲಿ ಜಾತ್ರೆಯನ್ನು ಕಾರ್ತಿಕ ಮಾಸದ ಅಂಗವಾಗಿ ಮರಡಿ ಮಠದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪುರಸ್ಕೃತ ಒಂದು ಕಾರ್ಯಕ್ರಮದಡಿ ನಗರವನ್ನು ಯಾವ ರೀತಿಯಾಗಿ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ನಮ್ಮ ಮನೆಯನ್ನು ಯಾವ ರೀತಿಯಾಗಿ ಸ್ವಚ್ಛವಾಗಿ ಇಟ್ಕೋಬೇಕು, ಅದೇ ರೀತಿಯಾಗಿ ಪ್ರತಿದಿನ ನಮ್ಮಲ್ಲಿ ಉತ್ಪತ್ತಿಯಾಗುವಂತಹ ಕಸವನ್ನು ಸಾರ್ವಜನಿಕರು ತಮ್ಮ ಹಂತದಲ್ಲಿ ಯಾವ ರೀತಿಯಾಗಿ ಅದನ್ನು ಬೇರ್ಪಡಿಸಿ, ತಾವು ಇಲ್ಲಿ ನೋಡ್ತಾ ಇರಬಹುದು ಹಸಿ ಕಸ ಒಣ ಕಸವನ್ನು ನಾವು ಯಾವ ರೀತಿಯಾಗಿ ಬೇರ್ಪಡಿಸಿದ್ದೀವಿ ಅಂತೇಳಿ. ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಣೆ ಮಾಡಿಕೊಟ್ಟಾಗ ನಾವು ಹಸಿ ಕಸದಿಂದ ಒಂದು ಗೊಬ್ಬರವನ್ನು, ಎರೆಹುಳ ಗೊಬ್ಬರವನ್ನು ಸಹ ನಾವು ಇಲ್ಲಿ ಮಾಡಿದ್ದೀವಿ. ಇದನ್ನು ಸಾರ್ವಜನಿಕರಿಗೆ ಖರೀದಿ ಮಾಡಲಿಕ್ಕೆ, ಅಂದರೆ ಅವರ ತೋಟಗಳಿಗೆ ಮತ್ತು ಹೊಲಗಳಿಗೆ ನೀಡುವಂತಹ ಒಂದು ಗೊಬ್ಬರವನ್ನು ಸಹ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಯಾಕಂದರೆ ಕೇವಲ ಕಸ ಅಂದರೆ ಅದು ವೇಸ್ಟ್ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಕಸದಿಂದ ನಾವು ರಸವನ್ನು ಮಾಡಬೇಕಾದ್ರೆ ಆ ಒಂದು ಹಸಿ ಕಸವನ್ನು ಸಾರ್ವಜನಿಕರು ಸಮರ್ಪಕವಾಗಿ ಪುರಸಭೆಯೊಂದಿಗೆ ಕೈ ಜೋಡಿಸಿ ಅವರು ನೀಡಿದ್ದೇ ಆದಲ್ಲಿ ಅದನ್ನು ನಾವು ಗೊಬ್ಬರದ ರೂಪದಲ್ಲಿ ಝೀರೋ ವೇಸ್ಟ್, ಅಂದರೆ ಯಾವುದೇ ಥರದ ಕಸವನ್ನು ನಾವು ವೇಸ್ಟ್ ಮಾಡದೆ ಹಸಿ ಕಸ, ಒಣ ಕಸ ಮತ್ತು ಈ ತ್ಯಾಜ್ಯ ಅಂಥೇಳಿ ಏನು ಬರ್ತದೆ ಎಲ್ಲ ತ್ಯಾಜ್ಯವನ್ನು ಸಹ ಸಪ್ರೇಟಾಗಿ ಮಾಡಿ ಅದನ್ನು ನಾವು RDFಗೆ, ಅಂದರೆ ಹಸಿ ಕಸವನ್ನು ಹೊರತುಪಡಿಸಿ ಗೊಬ್ಬರ ಆಗುವಂಥ ಕಸವನ್ನು ಬೇರ್ಪಡಿಸಿ ನಾವು ಕಾಂಪೋಸ್ಟ್ ಯಾರ್ಡದಲ್ಲಿ, ಅಂದರೆ ನಮ್ಮ SWM ಸೈಟ್ನಲ್ಲಿಯೂ ಸಹ ಅದನ್ನು ವಿಂಗಡಣೆ ಮಾಡಿ ಪ್ಲಾಸ್ಟಿಕ್ ಮತ್ತು ಇತರೆ ಕಸಗಳನ್ನು ನಾವು ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಅದನ್ನು ಕಳಿಸುತ್ತಾ ಈ ಒಂದು ಕಸಮುಕ್ತ ನಗರವನ್ನಾಗಿ ನಾವು ಮಾಡಬೇಕಾಗಿದೆ. ಈ ಒಂದು ಕಸಮುಕ್ತ ನಗರವನ್ನು ಮಾಡಬೇಕಾದ್ರೆ ಮೊದಲು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ತಾವು ನೋಡಿರ್ಬೋದು, ಈಗ ಸೆಲ್ಫಿ ಪಾಯಿಂಟ್ ಇರ್ಬೋದು ಅಥವಾ ಸಹಿ ಸಂಗ್ರಹಣೆ ಕಾರ್ಯಕ್ರಮ ಇದೆ. ಅದೇ ರೀತಿಯಾಗಿ ನಾವು ಪಾಂಪ್ಲೆಟ್ ಹಚ್ಚಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಜಾತ್ರೆ ಸಮಯದಲ್ಲಿ ಜನಸಂದಣಿ ಹೆಚ್ಚಿಗೆ ಇರುವುದರಿಂದ ಈ ಒಂದು ಸೇವೆಯನ್ನು ನಾವು ಹೆಚ್ಚಿಗೆ ಕೊಟ್ಟು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಸಲುವಾಗಿ ಇವತ್ತು ಈ ಒಂದು ಸ್ಟಾಲನ್ನು ಹಾಕಿ ನಾವು ಪುರಸಭೆ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾವಯವ ಗೊಬ್ಬರ ಅಂತಂದರೆ ಕಸವನ್ನು ರಸವಾಗಿ ನಾವು ಬೇರ್ಪಡಿಸಿ ಅದನ್ನು ಕಸವನ್ನು ರಸವನ್ನಾಗಿ ಮಾಡಿ ಅದನ್ನು ಈಗ ತಾವು ನೋಡ್ಬೋದು ಸಗಣಿ ಗೊಬ್ಬರ ಹಾಗೂ ಇನ್ನಿತರೆ ಗೊಬ್ಬರಗಳು ಸಿಗ್ತಾ ಇರೋದು ವಿರಳಾಗ್ತಾಯಿದೆ. ಯಾಕಂದರೆ ಎಲ್ಲರೂ ಏನದ ಗೊಬ್ಬರ ಅಂತ ತಕ್ಷಣ ಏನೈತಿ ಮಾರ್ಕೆಟ್ನಲ್ಲಿ ಸಿಗುವಂಥ ಗೊಬ್ಬರವನ್ನೇ ಉಪಯೋಗ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಅದಕ್ಕೆ ತಗುಲುವಂಥ ವೆಚ್ಚ ಹೆಚ್ಚಿಗೆ ಆಗುತ್ತೆ ಹಾಗೂ ಹೊಲದ ಫಲವತ್ತತೆಯನ್ನು ಅದು ಕಡಿಮೆ ಮಾಡ್ತದೆ. ಆದರೆ ನಾವು ಎರೆಹುಳ ಗೊಬ್ಬರವನ್ನು ನೈಸರ್ಗಿಕವಾಗಿ ನಾವು ಮಾಡಿ ಇವರಿಗೆ ಕೊಡ್ತಾ ಇದ್ದೀವಿ. ಆ ಒಂದು ನೈಸರ್ಗಿಕವಾದ ಗೊಬ್ಬರವನ್ನು ಹೊಲಕ್ಕೆ ಹಾಕಿದ್ದೇ ಆದಲ್ಲಿ ಹೊಲವೂ ಸಹ ಫಲವತ್ತಾಗಿ ಬರ್ತದೆ, ಬೆಳೆಯೂ ಸಹ ಚೆನ್ನಾಗಿ ಬರ್ತದೆ ಅನ್ನೋ ಒಂದು ಅಭಿಪ್ರಾಯದಿಂದ ನಾವು ಪುರಸಭೆ ವತಿಯಿಂದ ಗೊಬ್ಬರವನ್ನು ತಯಾರಿಸಿ ಈಗ ನಾವು ಹಚ್ತಾ ಇದ್ದೀವಿ. ಯಾಕಂದರೆ ನಾವು ಮುಖ್ಯವಾಗಿ ನಮಗೆ ಅದನ್ನೇ ಹೇಳೋದು, ನಾವು ಮುಖ್ಯವಾಗಿ ಅವರಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಕಳೆದ ಒಂದು 6 ತಿಂಗಳಿನಿಂದ ಕಮ್ಯುನಿಟಿ ಮೊಬಿಲೈಸರ್ ಅಂತ ನಾವು ತಾತ್ಕಾಲಿಕವಾಗಿ ಸ್ತ್ರೀ ಶಕ್ತಿ ಸಂಘದಿಂದ ಆಯ್ಕೆಯಾದಂತಹ ಮಹಿಳೆಯರನ್ನು ನಾವು ಆಯ್ಕೆ ಮಾಡಿದ್ದೀವಿ. ನಮ್ಮ ಪುರಸಭೆಯಲ್ಲಿಯೂ ಸಹ 5 ಜನರನ್ನು ಆಯ್ಕೆ ಮಾಡಿ ಅವರಿಗೆ ವಾರ್ಡ್ಗಳನ್ನ ವಿಂಗಡಣೆ ಮಾಡಿ ಕೊಟ್ಟಿದ್ದೀವಿ. ಅವರು ಪ್ರತಿ ದಿವಸ ಬೆಳಗ್ಗೆ 6 ಗಂಟೆಗೆ ನಮ್ಮ ವಾಹನವೇನು ಹೋಗ್ತದೆ ಆ ವಾಹನದ ಜೊತೆಗೆ ಹೋಗಿ ಯಾರು ಕಸವನ್ನು ಬೇರ್ಪಡಿಸಿ ಕೊಡ್ತಾ ಇದ್ದಾರೆ, ಯಾರು ಕಸವನ್ನು ಬೇರ್ಪಡಿಸದೇ ಕೊಡ್ತಾ ಇದ್ದಾರೆ, ಯಾರು ಕಸವನ್ನೇ ಕೊಡ್ತಾ ಇಲ್ಲ, ಅಂದರೆ ರಸ್ತೆ ಬದಿಗೆ ಗಟಾರಿನಲ್ಲಿ ಚೆಲ್ಲಿ ಒಂದು ಕುಲುಷಿತ ವಾತಾವರಣವನ್ನು ಮಾಡ್ತಾಯಿದ್ದಾರೆ ಅಂಥವ್ರ ಒಂದು ಯಾದಿಯನ್ನು ಮಾಡಿ ಅವರಿಗೆ ಮನವರಿಕೆ ಮಾಡುವ ಹಾಗೆ ಕಸವನ್ನು ಬೇರ್ಪಡಿಸಿ ಹಸಿ ಕಸ ಒಣ ಕಸವನ್ನು ಸಪ್ರೇಟಾಗಿ ಕೊಟ್ಟರೆ ನಿಮ್ಮ ನಗರವೂ ಸ್ವಚ್ಛವಾಗಿ ಉಳಿತದೆ, ನಿಮ್ಮ ಪರಿಸರ ಸ್ವಚ್ಛವಾಗಿ ಉಳಿತದೆ, ಅದೇ ರೀತಿಯಾಗಿ ನಮಗೂ ಸಹ ಅನುಕೂಲ ಆಗ್ತದೆ ಅನ್ನೋ ಒಂದು ಮಾಹಿತಿಯನ್ನು ಪ್ರತಿ ದಿವಸ ನಮ್ಮಲ್ಲಿ ವಾರ್ಡ್ವಾರು ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್ ಹೋಗಿ ನಮ್ಮ ಪೌರ ಕಾರ್ಮಿಕರ ಸಿಬ್ಬಂದಿ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಸಾರ್ವಜನಿಕರು ಸಹ ನಾವು ಕಳೆದ ಒಂದು 6 ತಿಂಗಳಿಂದ ಹಿಂದೆ ಹೋದಾಗ ಕೇವಲ 50% ನಮಗೆ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಬರ್ತಾ ಇತ್ತು. ಆದರೆ ಈಗ ಕಳೆದ ಒಂದು 2 ತಿಂಗಳಿಂದ ನಾನು ನೋಡಿದಾಗ ಸರ್ವೆ ಮಾಡಿದಾಗ ಅದು ಹೆಚ್ಚಿಗೆ ಆದಂಥ ಶೇಕಡಾವಾರಲಿ 50 ಅಂದರೆ ಈಗ 70-80% ಈ ರೀತಿಯಾಗಿ ಬರ್ತಾ ಇದೆ. ಇದನ್ನು 100% ನಾವು ಹಸಿ ಕಸ ಒಣ ಕಸ ಬೇರ್ಪಡಿಸಿದಲ್ಲಿ ನಮ್ಮ ಪುರಸಭೆಗೂ ಸಹ ಅನುಕೂಲ ಆಗ್ತದೆ, ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ. ಸರ್, ತಮ್ಮ ಶಿವಾನಂದ ಹಿರೇಮಠ, ಮುಖ್ಯಾಧಿಕಾರಿ, ಪುರಸಭೆ.